ಕ್ಯಾನ್ಸರ್ ಗೆದ್ದ ಯುವಕ ಎಂದು ಯುಪಿಎಸ್ಸಿ ಪಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಬರೋಬ್ಬರಿ 8 ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಇವತ್ತು ಗೆದ್ದು ಬಂದಿದ್ದಾರೆ. ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಎಷ್ಟೆಲ್ಲಾ ಸಮಸ್ಯೆಗಳು ಕೂಡ ಅವರಿಗೆ ಎದುರಾದರೂ ಕೂಡ ಬಂಡೆಗಲ್ಲಿನಂತೆ ನಿಂತು ಅವರಿವತ್ತು ಸಾಧಕ. ನಮ್ಮನೆಯಲ್ಲಿ ಬಡತನ ಇದೆ, ನಮ್ಮ ತಂದೆ ತಾಯಿ ಸರಿ ಇಲ್ಲ, ನಮ್ಮ ಕುಟುಂಬ ಸರಿ ಇಲ್ಲ, ಇವೆಲ್ಲ ಕೆಲವೊಂದಿಷ್ಟು ಯುವಜನತೆ ಸಣ್ಣ ಪುಟ್ಟ ಕಾರಣಗಳನ್ನ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನ ಮನೆಯವರ ಮೇಲೆ ಮಾಡಿ ತಾವು ಏನು ಸಾಧಿಸದೇ ಇದ್ದಾಗ ಇಂತಹ ಕ್ಷುಲ್ಲಕ ಕಾರಣಗಳನ್ನ ಹೇಳುವಂತಹ ಯುವಜನತೆಯನ್ನು ನಾವು ಹೆಚ್ಚಾಗಿ ಕಾಣ್ತೀವಿ. ಆದ್ರೆ ಇಲ್ಲೊಬ್ಬ ಯುವಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಇವತ್ತು ಗೆದ್ದು ಬಂದಿದ್ದಾನೆ. ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಎಲ್ಲ ಸಮಸ್ಯೆಗಳನ್ನ ದೃಢ ಸಂಕಲ್ಪದಿಂದ ಶ್ರಮದಿಂದ ಮೆಟ್ಟಿ ನಿಂತು ಛಲಬೆಡದ ಸಾಧಕನಾಗಿ ಇವತ್ತು ಮುಂದುವರೆದಿದ್ದಾರೆ. ಅವರ ಹೆಸರು ಸಂಜಯ್ ದಹಾರಿಯಾ. ಸಂಜಯನ ಬಾಳಲ್ಲಿ ಬಹಳಷ್ಟು ಕಷ್ಟಗಳು ಬರುತ್ತೆ. ಕೇವಲ 23 ವರ್ಷದಲ್ಲಿ 2012ರಲ್ಲಿ ಶಾಲಾ ಕಾಲೇಜಿನ ಹಂತದಲ್ಲಿ ಅವರಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಬಂದು ಒದಗುತ್ತೆ. ಸೈಕಲರಿಯಾ ಎನ್ನುವಂತಹ ಕ್ಯಾನ್ಸರ್ನ ಅಂಶ ಇರೋದು ಅವರ ದೇಹದಲ್ಲಿ ಪತ್ತೆಯಾಗುತ್ತೆ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಅವರು ಶಿಕ್ಷಣವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುಕೊಳ್ಳುತ್ತೆ. ಆ ಆಸೆ ಹುಟ್ಟೋದಕ್ಕೆ ಕಾರಣ ಓರ್ವ IAS ಅಧಿಕಾರಿ. ಒಂದಿನ ಕಾರ್ಯಕ್ರಮದಲ್ಲಿ ಹೀಗೆ ಒಬ್ಬ IAS ಅಧಿಕಾರಿಯನ್ನು ಅವರು ಭೇಟಿ ಆಗ್ತಾರೆ. ಆಗ ಅವರ ಮನಸ್ಸಿನಲ್ಲಿ ಹೊಸ ಆಸೆಯನ್ನು ಚಿಗುರೊಡೆಯುತ್ತೆ. ನಾನು ಕೂಡ ಉನ್ನತ ಮಟ್ಟದ ಅಧಿಕಾರಿ ಆಗಬೇಕು, IAS ಮಾಡಲೇಬೇಕು ಎಂಬಂತಹ ಹಠವನ್ನ ಸಂಜಯ್ ದಹಾರಿಯಾ ತೊಡ್ತಾರೆ. ಆದರೆ ಅವರ ಆಸೆ ಸ್ವಲ್ಪ ದಿನದಲ್ಲಿ ನಿರಾಸೆಗೊಳ್ಳುವಂತಹ ಲಕ್ಷಣಗಳು ಗೋಚರಿಸುತ್ತೆ. 2012ರಲ್ಲಿ ಅವರಿಗೆ ಬಂದೊದಗಿದಂತಹ ಕ್ಯಾನ್ಸರ್ ಅವರ ಕಂಡ ಕನಸನ್ನ ಕಮರಿಸುವ ರೀತಿಯಲ್ಲಿ ಅವರ ದೇಹದಲ್ಲಿ ಹೊಕ್ಕು ಇಡೀ ದೈಹಿಕ ಮಾನಸಿಕ ಸ್ಥಿತಿಯನ್ನೇ ಹದಗೆಡಿಸಿಬಿಡುತ್ತೆ. ಆದ್ರೂ ಅವರು ಎದೆಗುಂದಲಿಲ್ಲ. ನಿರಂತರವಾಗಿ ಅನಾರೋಗ್ಯದ ಕಾಯಿಲೆಗಳು ಬಂದೊದಗ್ತಾ ಇದ್ರು ಕೂಡ ನಿರಂತರವಾಗಿ ಶ್ರಮವನ್ನ ಪಡ್ತಾ ಇದ್ರು, ಓದ್ತಾ ಇದ್ರು, ಹಠವನ್ನ ಬಿಡ್ತಾ ಇರಲಿಲ್ಲ. ಹೀಗೆ ಓದಿ 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 ಕೊನೆಗೆ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನ ಪಡಿತಾರೆ. ಪದವಿಯನ್ನ ಪಡೆದು ನಂತರ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರ್ತಾರೆ. ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿದಾಗಲೇ ಅವರ ದೇಹದಲ್ಲಿ ಕ್ಯಾನ್ಸರ್ ಮತ್ತಷ್ಟು ಉಲ್ಬಣಗೊಳ್ಳುತ್ತೆ. ಆದ್ರೂ ಕೂಡ ಅದೆಲ್ಲವನ್ನ ತಡೆದುಕೊಂಡು ಮುಂದುವರಿತಾ ಇರ್ತಾರೆ. ಈ ಹಂತದಲ್ಲಿ ಅವರಿಗೆ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲೇಬೇಕಾಗುತ್ತೆ. ಬರೋಬ್ಬರಿ 4 ಸಲ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. 28 ರೇಡಿಯೇಷನ್ಗಳನ್ನ ಅವರ ದೇಹದಲ್ಲಿ ಅಳವಡಿಸ್ತಾರೆ. ಇದ್ಯಾವುದಕ್ಕೂ ಕೂಡ ಸಂಜಯ್ ಕಂಗೆಡದೆ ಮತ್ತೆ ಮುಂದುವರಿತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಮನೆಯವರು ಕೂಡ ಗದ್ಗದಿತರಾಗ್ತಾರೆ. ಯಾವುದಕ್ಕೂ ಕೇರ್ ಮಾಡದಂತಹ ಅವರು 2022ರಲ್ಲಿ ಪ್ರಥಮ ಬಾರಿಗೆ UPSCಯನ್ನ ಬರೀತಾರೆ. ಆದರೆ ಅದರಲ್ಲಿ ವಿಫಲ ಆಗ್ತಾರೆ. ವಿಫಲ ಆದ ನಂತರ ಮತ್ತಷ್ಟು ಕಂಗೆಡ್ತಾರೆ. ಕಂಗೆಟ್ಟಾಗ ಆರ್ಥಿಕ ಸಮಸ್ಯೆಯನ್ನು ಹೇಗಾದ್ರೂ ದೂರ ಮಾಡಬೇಕು ಅಂತ ಹೇಳಿ ಮತ್ತೆ ಬೇರೆ ಜಾಬ್ ಅನ್ನ ನೋಡ್ಕೊಳ್ತಾರೆ. ಇಂಡಿಯನ್ ಪೋಸ್ಟಲ್ ಅಲ್ಲಿ ಸೇರ್ಕೊಳ್ತಾರೆ. ನಂತರ ಮತ್ತೊಂದು ಬ್ಯಾಂಕ್ ಅಲ್ಲಿ ಸೇರ್ಕೊಳ್ತಾರೆ. ಹೀಗೆ ಜಾಬ್ ಮೇಲೆ ಜಾಬ್ ಬದಲಾಯಿಸ್ತಾ ಹೋಗ್ತಾರೆ. ಕೊನೆಗೂ 2025ರಲ್ಲಿ ಮತ್ತೊಮ್ಮೆ ಪ್ರಯತ್ನ ಪಡೋಣ ಅಂತ ಹೇಳಿ UPSCಯನ್ನ ಬರೆದಂತಹ ಇವರು 946ನೇ ರ್ಯಾಂಕ್ನೊಂದಿಗೆ ಇವತ್ತು ಪಾಸ್ ಆಗಿ ತಮ್ಮ ಆಸೆಯನ್ನ ಈಡೇರಿಸಿಕೊಂಡಿದ್ದಾರೆ. 946ನೇ ರ್ಯಾಂಕ್ ಬಂದಿದ್ರು ಕೂಡ ಅವರು ಇವತ್ತು ದೇಶದ ಅತ್ಯಂತ ಕಠಿಣ ಪರೀಕ್ಷೆ ಆದಂತಹ UPSCಯಲ್ಲಿ ಪಾಸ್ ಆಗಿದಾರಲ್ವಾ. ಎಷ್ಟೆಲ್ಲಾ ಸಮಸ್ಯೆಗಳು ಕೂಡ ಅವರಿಗೆ ಎದುರಾದ್ರೂ ಕೂಡ ಬಂಡೆಗಲ್ಲಿನಂತೆ ನಿಂತು ಅವರಿವತ್ತು ಸಾಧಕ ಅನಿಸ್ಕೊಂಡಿದ್ದಾರೆ. ಇಂದು ಅವರು IAS ಆಗದಿದ್ರು ಅವರಿಗೆ IRS ಹುದ್ದೆ ಆದ್ರೂ ಸಿಕ್ಕೇ ಸಿಗುತ್ತೆ. ಅವರು ಅನುಭವಿಸಿದಂತಹ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಇವತ್ತು ಮುಖದ ಎಡಭಾಗದ ಅಥವಾ ಬಲಭಾಗದ ಪಾರ್ಶ್ವವಾಯು ಏನಾಗಿದೆ ಅಂತ ಹೇಳಿದ್ರೆ ನರವ್ಯೂಹದಿಂದಾಗಿ ಒಂದು ರೀತಿಯಲ್ಲಿ ಅಂಗವೈಕಲ್ಯವನ್ನು ಅವರು ಅನುಭವಿಸುತ್ತಿದ್ದಾರೆ. ಆದರೆ ಇವತ್ತು ಸಾಧಕ ಆಗಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಹಾಗಾಗಿ ಇವರು ಅದೆಷ್ಟೋ ಜನರಿಗೆ ಮಾದರಿಯ ವ್ಯಕ್ತಿಯಾಗಿ ಕಾಣ್ತಾರೆ. ಇದು ಎಲ್ಲ ಯುವಜನತೆಗೂ ಕೂಡ ತಿಳಿಲಿ ಅನ್ನುವಂತಹ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ.
ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.